ಹಾಯ್ ಫ್ರೆಂಡ್ಸ್, ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ. ಇವತ್ತಿನ ರೆಸಿಪಿ ಬಿಸಿಬೇಳೆ ಬಾತ್. ಈ ರೆಸಿಪಿನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಿಸಿಬೇಳೆ ಬಾತ್ ಅಂದ್ರೇ ಎಲ್ಲರೂ ತೊಗರಿಬೇಳೆನ ತೊಗೊಂಡು ಬಿಸಿಬೇಳೆ ಬಾತನ್ನ ಮಾಡ್ತಾರೆ. ನಾನು ತೊಗರಿಬೇಳೆ ಜೊತೆಗೆ ಹೆಸರುಬೇಳೆ, ಕಡಲೆಬೇಳೆ, ಕಡಲೆಬೀಜನ ತೊಗೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಬಿಸಿಬೇಳೆ ಬಾತ್ ಟೇಸ್ಟಿಯಾಗಿ ಮಾಡಲಿಕ್ಕೆ. ಕಡಲೆಬೀಜನ 1 ಬೌಲ್ ತೊಗೊಂಡಿದ್ದೀನಿ. ತೊಗರಿಬೇಳೆನ ಅರ್ಧ ಬೌಲ್ಗೂ ಜಾಸ್ತಿ, 3/4 ಬೌಲಷ್ಟು ತೊಗೊಂಡಿದ್ದೀನಿ. ಹೆಸರುಬೇಳೆನ ಒಂದು ಅರ್ಧ ಬೌಲು, ಕಡಲೆಬೇಳೆ 1/4 ಕಪ್ಪು. ಇಷ್ಟನ್ನು ನಾವು ತೊಳೆದು ಇದಕ್ಕೆ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು 1 ವಿಷಲ್ನ ತೊಗೊಂಡ್ರೆ ಸಾಕು. ನಂತರ ಇದಕ್ಕೆ 1 ದೊಡ್ಡ ಗ್ಲಾಸಲ್ಲಿ 3/4 ಬೌಲಷ್ಟು 3/4 ಲೋಟದಷ್ಟು ಅಕ್ಕಿನ ನಾನು ತೊಳೆದು ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ತರಕಾರಿನೂ ಕೂಡ ನಾವು ಸೇರಿಸ್ಕೊಬೇಕು. ತರಕಾರಿನ ನಾನು ಒಂದು 3 ಥರದ ತರಕಾರಿನ ತೊಗೊಂಡಿದ್ದೀನಿ. ತರಕಾರಿನ ಜಾಸ್ತಿ ಹಾಕೊಬಾರ್ದು, ಸ್ವಲ್ಪನೇ ಹಾಕ್ಕೊಳ್ಳಿ, ತುಂಬ ಕಡಿಮೆನೂ ಬೇಡ, ಮೀಡಿಯಮ್ ಆಗಿ ಹಾಕ್ಕೊಂಡ್ರಾಗುತ್ತೆ. ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಇದು ನವಿಲುಕೋಸು ಅಂತ ಹೇಳಿ ಅಥವಾ ಗೆಡ್ಡೆಕೋಸು ಅಂತ ಹೇಳಿ ಕರಿತೀವಿ. ಅದರಲ್ಲಿ ಅರ್ಧ ತೊಗೊಂಡಿದ್ದೆ. ಬೀನ್ಸ್ ಒಂದು 20, ಕ್ಯಾರೆಟ್ 1, ಇಷ್ಟನ್ನ ತೊಳೆದು ಹೆಚ್ಚಿ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಮತ್ತು ತರಕಾರಿನ ಈ ರೀತಿ ನಾವು ಸೇರಿಸ್ಕೊಂಡು ಒಂದು 5 ಗ್ಲಾಸ್ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಸೇರಿಸ್ಕೊಂಡು ಒಂದೇ ಒಂದು ವಿಷಲ್ನ ತೊಗೊಂಡ್ರೆ ಸಾಕು. 1 ವಿಷಲ್ಗೂ ಜಾಸ್ತಿ ತೊಗೊಂಡ್ರೆ ಅನ್ನ ಬೆಂದು ಅಂಬ್ಲಿ ಥರ ಆಗುತ್ತೆ, ಚೆನ್ನಾಗಾಗಲ್ಲ. ಹಾಗಾಗಿ ನಂತರ ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ, ಕರ್ಬೇವಿನ ಸೊಪ್ಪು, ಸಾಂಬಾರು ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಅಂತ ಏನು ಕರಿತೀವಿ ಅದನ್ನು ಹಾಕ್ಕೊಂಡು, ನಂತರ ಅದಕ್ಕೆ ಮೀಡಿಯಮ್ ಸೈಜ್ 3 ಈರುಳ್ಳಿನ ಸೇರಿಸ್ಕೊಂಡು ಸಾಫ್ಟಾಗೋವರೆಗೂ ಅದನ್ನು ನಾವು ಫ್ರೈ ಮಾಡ್ಕೊಬೇಕು. ನಂತರ ಒಂದು ದೊಡ್ಡ ಮೆಣಸಿನ್ಕಾಯಿ ಅಥವಾ ಏನು ದಪ್ಪ ಮೆಣಸಿನ್ಕಾಯಿ ಅಂತೇಳಿ ಏನು ಕರಿತೀವಿ, ಕ್ಯಾಪ್ಸಿಕಮ್ಮು, ಅದನ್ನು ಕೂಡ ನಾನು ಹೆಚ್ಚಿ ಸೇರಿಸ್ಕೊಂಡೆ. ಈ ರೀತಿ ಸಾಫ್ಟ್ ಆಗೋವರೆಗೆ ಎಲ್ಲದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಟೊಮೊಟೊ 3 ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಅದನ್ನು ಸೇರಿಸ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲವುದು ಸಾಫ್ಟಾಗಿ ಫ್ರೈ ಆದ ನಂತರ ಅದಕ್ಕೆ 2 ಬೆಳ್ಳುಳ್ಳಿನ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. 2 ಬೆಳ್ಳುಳ್ಳಿ ಪೇಸ್ಟ್ ಮಾಡಿರೋದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ನಾವು ಹಸಿ ವಾಸನೆ ಹೋಗೋವರೆಗೂ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಇದಕ್ಕೆ ನಂತರ ನಾವು ಇವಾಗ ಬಿಸಿಬೇಳೆ ಬಾತ್ ಪೌಡ್ರನ್ನ ಆ್ಯಡ್ ಮಾಡ್ಕೊಬೇಕು. 2.5 ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡ್ರನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಧನಿಯಾದ ಪುಡಿ, ಇಷ್ಟನ್ನು ಸೇರಿಸ್ಕೊಂಡು ಅದನ್ನು ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಇವಾಗ 2 ರಿಂದ 3 ಸ್ಪೂನಷ್ಟು ಹುಣಸೆ ರಸನ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ನೀರನ್ನು ಹಾಕಿ ಎಣ್ಣೆ ಬಿಡೋವರೆಗೂ ನೀಟಾಗಿ ನಾವು ಇದನ್ನು ಬಿಸಿ ಮಾಡ್ಕೊಬೇಕು, ಕುದಿಸ್ಕೊಬೇಕಾಗತ್ತೆ. ನೋಡಿ ಇವಾಗ ನೀಟಾಗಿ ಎಣ್ಣೆ ಬಿಟ್ಟಿದೆ. ಈ ಟೈಮ್ಗೆಲ್ಲ ಏನು ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ವಿ ತರಕಾರಿ, ಅನ್ನ ಮತ್ತು ಬೇಳೆ, ಅದರ ಜೊತೆಗೆ ನಾನು ಆ ಮಸಾಲೆನ ಟ್ರಾನ್ಸ್ಫರ್ ಮಾಡಿಕೊಂಡೆ, ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಈ ರೀತಿ ಕುದಿ ಬರೋವರೆಗೂ ಕುದಿಸ್ಕೊಂಡು ಫೈನಲಿ ಸಾಂಬಾರು ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಅಂತ ಏನು ಕರಿತೀವಿ ಅದನ್ನು ಹಾಕಿ ತಿರ್ಸ್ಕೊಂಡೆ. ಇನ್ನೇನು ಎತ್ತಿರ್ತೀವಿ ಒಂದು 5-10 ನಿಮಿಷ ಅನ್ನುವಾಗ ಪೌಡ್ರು ಬೆಲ್ಲನ ಹಾಕೋತಾ ಇದ್ದೀನಿ. ನಾವು ಹುಣಸೆ ಹಣ್ಣನ್ನು ಹಾಕಿರೋದ್ರಿಂದ ಪೌಡ್ರು ಬೆಲ್ಲನ ಹಾಕೋಬೇಕಾಗುತ್ತೆ ಬ್ಯಾಲೆನ್ಸ್ಗೆ. ಫೈನಲಿ ಎಲ್ಲ ಆಯಿತು ಅಂತ ಅನ್ನುವಾಗ 3 ಸ್ಪೂನಷ್ಟು ತುಪ್ಪನ ತೊಗೊಂಡು ಅದಕ್ಕೆ ಬ್ಯಾಡಗೆ ಮೆಣಸಿಕಾಯಿನ ಹಾಕ್ಕೊಂಡು ಕರ್ಕೊಂಡೆ. ಅದಕ್ಕೆ ಸ್ವಲ್ಪ ಇಂಗನ್ನು ಹಾಕಿ ಇಷ್ಟನ್ನು ನಾವು ಒಗ್ಗರಣೆನ ಕೊಟ್ಕೊಂಡು ಇವಾಗ ಏನು ಬಿಸಿಬೇಳೆ ಬಾತ್ ರೆಡಿಯಾಗಿದೆ ಅದಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನಾವು ಸಪ್ರೇಟು ಸರ್ವ್ ಮಾಡಿದಾಗ ತುಪ್ಪನ ಹಾಕೋದ್ಕಿಂತ ಈ ರೀತಿ ಫೈನಲಿ ತುಪ್ಪನ ಹಾಕಿ ತಿರುಗಿಸಿದ್ರೆ ತುಂಬ ಮೈಲ್ಡಾಗಿರುತ್ತೆ, ಮಸಾಲೆ ಜಾಸ್ತಿ ಅನಿಸಲ್ಲ, ನಮಗೆ ತಿನ್ನಲಿಕ್ಕೂ ಚೆನ್ನಾಗಿ ಅನಿಸುತ್ತೆ. ಈಗ ಫೈನಲಿ ರೆಡಿಯಾಗಿದೆ ಬಿಸಿಬೇಳೆ ಬಾತು, ಟೇಸ್ಟಿಯಾಗಿರೋ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಇದಕ್ಕೆ ನಾವು ಮಿಕ್ಸ್ಚರ್ನ ಹಾಕ್ಕೊಂಡು ಖಾರ ಬೂಂದಿ ಅಂತ ಏನು ಕರಿತೀವಿ ಅದನ್ನು ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿರೋ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಯಾರೆಲ್ಲ ನೋಡ್ತಿದ್ದೀರಾ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಗೇನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.